ಚಿಕ್ಕಬಳ್ಳಾಪುರದಲ್ಲಿ ಮಾನವೀಯತೆ ಮೆರೆಸಿದ ವಿಶೇಷ ಕ್ಷಣ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸಂದೀಪ್ ರೆಡ್ಡಿ ಅವರಿಂದ ಮುಸ್ಲಿಂ ಸಮುದಾಯದವರಿಗೆ ಭರ್ಜರಿ ಇಫ್ತಾರ್ ಕೂಟ ಆಯೋಜನೆ. ಹಬ್ಬದ ಸಂಭ್ರಮದಲ್ಲಿ ಬಡ ಕುಟುಂಬಗಳಿಗೆ ರೇಷನ್ ಕಿಟ್ ವಿತರಣೆ ಮಾಡಿ ಮನಸ್ಸು ಗೆದ್ದ ಸಂದೀಪ್ ರೆಡ್ಡಿ. ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಧರ್ಮ ಭೇದ ಮರೆತು ಒಗ್ಗಟ್ಟಿನ ಸಂದೇಶ ಸಾರಿದ್ರು. ಹಬ್ಬ ಅನ್ನೋದು ಎಲ್ಲರಿಗೂ ಸಂತೋಷ ಕೊಡಬೇಕು ಅಂತ ಸಂದೀಪ್ ರೆಡ್ಡಿ ಅವರ ಮಾತು ಎಲ್ಲರ ಮನಗೆದ್ದಿದೆ. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ ಅವರು, ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು, ಹಬ್ಬಗಳು ಎಲ್ಲರಿಗೂ ಸಂತೋಷ ತರಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಪ್ರಶ್ನೆ ಮಾಡೋದು ತಪ್ಪಿಲ್ಲ. ಏನಂತಂದ್ರೆ ಎಲ್ಲ ಸಮುದಾಯಗಳನ್ನು ನಾವು ಸೇರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಹಿಂದೂ ಅಂತ ಬಂದಾಗ ಯುಗಾದಿ ಬಂದಿದೆ, ನಿಜ. ಯುಗಾದಿ ಮತ್ತು ರಂಜಾನ್ ಒಂದೇ ಸಲ ಬಂದಿದೆ. ಹಿಂದೂಗಳಿಗೂ ಕೊಡ್ಬೇಕು ಅನ್ನೋಂತ ಆಸೆ ಇದೆ ನಂಗೆ. ದೇವರು ಇನ್ನೊಂದಷ್ಟು ಶಕ್ತಿ ಕೊಟ್ಟಾಗ, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ. ಆದ್ರೆ ನಾನು ಹಿಂದೂಗಳನ್ನೆಲ್ಲೂ ಬಿಟ್ಕೊಟ್ಟಿಲ್ಲ. ಮುಸ್ಲಿಮ್ಸ್ ಮಾತ್ರ ಓಲೈಕೆ ಮಾಡುವಂತ ಕೆಲಸನೂ ನಾನು ಮಾಡಿಲ್ಲ. ಎಲ್ರೂ ನಾವೆಲ್ಲ ಒಂದು ಟೀಮ್, ಒಂದು ಏನು ಸಾಮರಸ್ಯವಾಗಿ ಬದುಕಬೇಕು. ಈಗ ಗಣೇಶ ಹಬ್ಬ ಆಗುತ್ತೆ. ಗಣೇಶ ಹಬ್ಬ ಆದಾಗ ನಿಮ್ಗೆಲ್ಲರಿಗೂ ಚಿಕ್ಕಬಳ್ಳಾಪುರ ಗೊತ್ತಿದೆ, ಜಾತ್ರೆ ಮಾಡ್ದಂಗ್ ಮಾಡ್ತೀವಿ. ಜನ ನಮ್ಮ ಯುವಕರು, ಹಿಂದೂ ಯುವಕರು ತಾನೇ ಬರ್ತಾರೆ. ಅವ್ರಿಗೆ ಬರ್ತಾರೆ ಮುಸ್ಲಿಂ ಯುವಕರು. ಅವ್ರು ಬರೀ ಹಿಂದೂ ಯುವಕರು ಬಂದು ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ. ಸಂತೋಷವಾಗಿ ನಾವೇ ಕರೆದು ಕೊಟ್ಟಿರ್ತೀವಿ. ಶ್ರೀರಾಮನವಮಿ ಮಾಡ್ತೀವಿ. ಶ್ರೀರಾಮನವಮಿ ಮಾಡಿದಾಗ ಬೈಕ್ ರ್ಯಾಲಿ ಮಾಡಿದ್ವಿ. ಸಾವಿರಾರು ಜನ ನಮ್ಮ ಹಿಂದೂ ಹುಡುಗರ ಬಂದಿತ್ತು. ಅದೃಷ್ಟ ಮತ್ತೆ ಖುಷಿ ಏನಂತಂದ್ರೆ, ಚಿಕ್ಕಬಳ್ಳಾಪುರದ ಏನು ರಸ್ತೆಗಳಲ್ಲಿ ನಮ್ಗೆ ಪೊಲೀಸರು ಪರ್ಮಿಷನ್ ಕೊಡಕ್ ಹಿಂದೆ ಮುಂದೆ ನೋಡ್ತಿದ್ರು. ಆದ್ರೆ ಇದೇ ಮುಸ್ಲಿಂ ಬಾಂಧವರು ಬಂದು ನಾವು ಶ್ರೀರಾಮನವಮಿ ಮಾಡಕ್ ಬೈಕ್ ರ್ಯಾಲಿ ಹೋದಾಗ ನಮ್ಮ ಮೇಲೆ ಹೂವನ್ನ ಎರಚೋದು, ಭಗವದ್ಗೀತ ಹಿಡ್ಕೊಂಡು ಜೈ ಹಿಂದ್ ಕೂಗುವಂತ ಕೆಲಸಗಳು, ಈ ರೀತಿಯ ಕೆಲಸಗಳಾಗ್ಬೇಕು. ಅದೇ ರೀತಿ ಇವರ ದಲಿತ ಕುಟುಂಬಗಳಲ್ಲಿ ಯಾರು ಮಕ್ಕಳು ಇದು ಏನು SLC ಮತ್ತು PUC ನಲ್ಲಿ ಏನು ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರವ್ರಿಗೆ ನಾವು ಏನು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ, ದಲಿತರಲ್ಲಿ ಯಾರು ಹಿಂದೂಗಳಲ್ವಾ, ಅವ್ರನ್ನ ನಾವು ನಮ್ಮ ಕೈಲಾಗಿದ್ದು ನಾವು ಮಾಡ್ತಾ ಇದೀವಲ್ಲ. ನೋಡಿ, ಯಾವುದೇ ರೀತಿ ಒಂದು ಕೆಲಸ ಆದಾಗ ನಾವೊಂದು ಚೌಕಟ್ಟು ಹಾಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಇದರಲ್ಲಿ ಒಳ್ಳೇದನ್ನ ಹುಡ್ಕೋವ್ರಿಗೆ ಒಳ್ಳೇದ್ ಕಾಣುತ್ತೆ, ಇದರಲ್ಲಿ ಕೆಡುಕು ಮಾತ್ರ ಹುಡ್ಕೋವ್ರಿಗೆ ಕೆಡುಕು ಮಾತ್ರ ಕಾಣುತ್ತೆ. ದಯವಿಟ್ಟು ಒಳ್ಳೇದನ್ನ ನೋಡಿ. ಎಲ್ಲ ಸಮುದಾಯಗಳು ಸಹ ನಮ್ಮ ಭಾರತೀಯರು, ಯಾರ್ಯಾರ ಕೈಯಲ್ಲಿ ಏನೇನು ಯೋಗ್ಯತೆ ಇದೆಯೋ ಅದು ಎಲ್ಲ ಸಮುದಾಯಗಳಿಗೂ ಹಂಚ್ಕೊಂಡು ಹೋದ್ರೆ ಮಾತ್ರ ಈ ನನ್ನ ಭಾರತ ಉಳಿಯುತ್ತೆ. ಈ ನನ್ನ ಭಾರತ ಇದ್ದ ರೀತಿ ಇನ್ ಯಾವುದೇ ದೇಶ ಇಲ್ಲ. ಯಾವುದೇ ದೇಶದಲ್ಲೂ ಈ ರೀತಿಯ ವಿವಿಧತೆ ಇಲ್ಲ. ಭಾಷೆಯಿಂದ ಹಿಡಿದು, ನಮ್ಮ ಊಟದಿಂದ ಹಿಡಿದು, ನಮ್ಮ ಧರ್ಮಗಳಿಂದ ಹಿಡಿದು ಎಲ್ಲ ವಿವಿಧತೆಯಿಂದ ಕೂಡಿರುವಂತಹ ಒಂದೇ ಒಂದು ತಾಯಿ ಯಾರಂದ್ರೆ ನನ್ನ ಭಾರತ ಮಾತೆ. ಆ ಭಾರತ ಮಾತೆ ಮುಂದಕ್ಕೆ ಹೋಗ್ಬೇಕು, ಆ ತಾಯಿಯ ಆಸ್ಮಿತೆ ಉಳಿಬೇಕು ಅಂತಂದ್ರೆ ಎಲ್ಲ ಸಮುದಾಯಗಳು ನಾವು ಜೊತೆಗಿರ್ಬೇಕು, ಎಲ್ಲ ಸಮುದಾಯಗಳು ನಾವು ಒಗ್ಗಟ್ಟಾಗಿರ್ಬೇಕು. ಆಗ ಮಾತ್ರ ನನ್ನ ಭಾರತ ಶಕ್ತಿಯುತವಾಗಿ ಬರುತ್ತೆ, ಇಡೀ ಪ್ರಪಂಚಕ್ಕೆ ವಿಶ್ವಗುರು ಆಗುತ್ತೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟ.